ಅರ್ಥ ಆಯ್ತಾ? ಏನಾದ್ರು ಡೌಟ್ಸ್ ಅದನಾ? ಬಾಳ ಕಚಿಪಿಚಿ ಅನ್ನಿಸ್ತಾ ಬೋಲ್ಡ್? ಇಟ್ ವಾಸ್ ವೆರಿ ಜಂಬಲ್ಡ್. ಸ್ವಲ್ಪ ಅಲ್ಲ. ಓಕೆ, ಸೊ ಟುಡೇ ವಾಟ್ ಐ ಡೂ ಟುಮಾರೋ ಒಂದು ಇದು ಟೆಕ್ಮೆಂಟ್ ಒಳಗನೆ ಒಂದ್ ಸೆಕ್ಷನ್ ಬರ್ತದೆ ನಿಮ್ಗೆ, ದಟ್ ಇಸ್ ಕಾಲ್ಡ್ ಆಸ್ ದಿಸ್ ಒನ್ ವಾಟ್ ಸ್ಟಡಿ ಮಟೀರಿಯಲ್ ಅಂತ ಬರ್ತದ. ನಾನ್ ನೋಡಿರಿ ಅನ್ಕೋತೀನಿ. ಸೊ ಸ್ಟಡಿ ಮಟೀರಿಯಲ್ ಒಳಗ ನಾನು ವಿಡಿಯೋಸ್ ಅಥವಾ ಡಾಕ್ಯುಮೆಂಟ್ಸ್ ಅಥವಾ ಇಮೇಜಸ್ ಪೋಸ್ಟ್ ಮಾಡ್ಬೋದು. ಸೊ ನಾನು ಒಂದು ಪಿಕ್ಚರ್ ಹಾಕಿ ಅದ್ರದ್ದು ಎಲ್ಲಾ ಎಕ್ಸ್ಪ್ಲನೇಷನ್ ಬರ್ದು ಅದ್ರದ್ದು ಲೇಬಲಿಂಗ್ಸ್ ಎಲ್ಲ ಮಾಡಿ ಅದನ್ನ ಹಾಕ್ತೀನಿ. ಸೊ ಅದನ್ನ ನೀವು ಆಸ್ ಇಟ್ ಈಸ್ ನಾನು ಏನ್ ಬರ್ದಿರ್ತೀನೋ ಅದನ್ನ ಬರ್ಕೋರಿ. ಯಾಕಂದ್ರೆ ನಿಮ್ದು ಸ್ಕ್ರೀನ್ ಮೇಲೆ ಹೆಂಗ್ ಕಾಣಿಸ್ತದೋ ಹಂಗೆ ಆಸ್ ಇಟ್ ಈಸ್ ಅಂತೂ ತೋರಿಸ್ಲಿಕ್ಕೆ ಆಗೋಂಗಿಲ್ಲ ನಿಮ್ಗೆ ಪೇಪರ್ ಒಳಗ. ಸೊ ಪೇಪರ್ ಒಳಗ ಎಷ್ಟು ಬರಿಬೇಕು ಎಕ್ಸಾಮ್ ಪರ್ಪಸ್ಗೆ ಅಷ್ಟು ಡೀಟೇಲ್ಸ್ ಎಲ್ಲ ನಾನು ಲೇಬಲ್ ಮಾಡಿ ಚಿತ್ರ ಹಾಕಿ ಕಳ್ಸಿರ್ತೀನಿ. ಆ ಚಿತ್ರನ ಒಂದು ಕರೆಕ್ಟ್ ಆಗಿ ಬರ್ಕೊಂಡಿರಿ. ಓಕೆ, ಸೊ ಅದ್ರ ಜೋಡಿ ಇನ್ನ ಒಂದು ಹಾಕ್ತೀನಿ, ದಟ್ ಈಸ್ ಕಂಪನಿ ಕ್ರಿಯೇಷನ್ ವಿಂಡೋ ಒಂದನ್ನ ಹಾಕ್ಬಿಟ್ಟಿರ್ತೀನಿ ನಿಮ್ಗ. ಆ ಕಂಪನಿ ಕ್ರಿಯೇಷನ್ ವಿಂಡೋ ಒಂದು ಬರ್ಕೋರಿ. ಓಕೆ, ಸೊ ಅವೆರಡು ಬರೆದು ರೆಡಿ ಮಾಡಿ ಇಟ್ಕೋರಿ, ಸೊ ದಟ್ ವಿ ಕ್ಯಾನ್ ಡೀಲ್ ವಿತ್ ದ ಥಿಂಗ್ಸ್. ಓಕೆ, students either? Okay, so fine. Then what all things you have and how you are going to create a company we will deal. So ಎಲ್ಲಿ ಆಪ್ಷನ್ಸ್ ಬರ್ತದ ಅದನ್ನ ಹೇಳ್ಕೊಡ್ತೇನೆ ಈಗ. ಜಸ್ಟ್ ವಿ ವಿಲ್ ಸಿ. ಐ ಥಿಂಕ್ ಟ್ಯಾಲಿ ಏನೋ ನೀವು ಯಾರೇ ಡೌನ್ಲೋಡ್ ಮಾಡ್ಕೊಂಡಿರಾ? ಎಲ್ಲರ ಹತ್ರ ಲ್ಯಾಪ್ಟಾಪ್ಸ್ ಇದೆಯಾ? ಕೆಲವೊಬ್ರ ಹತ್ರ ಇದೆಯಾ ಅಷ್ಟೇ, ಎಲ್ಲರ ಹತ್ರ ಇಲ್ಲ. Then how to do with the labs or how to show the ವಿಂಡೋಸ್ ಏನಾದ್ರು ಇತ್ತು ಅಂದ್ರೆ ದೆನ್ ಐ ಹ್ಯಾವ್ ಟು ಪುಟ್ ದ ರೆಕಾರ್ಡಿಂಗ್ಸ್. ನಾನೇನ್ ಮಾಡ್ತೀನಿ ಅಂದ್ರೆ ಒಂದು ಸಣ್ಣ ಆಪರೇಷನ್ಸ್ ಮಾಡಿ ನಿಮಗ ಸ್ಟಡಿ ಮಟೀರಿಯಲ್ ಒಳಗ ರೆಕಾರ್ಡಿಂಗ್ಸ್ ಹಾಕಿರ್ತೀನಿ, ಅವನ್ನ ಗೋ ಥ್ರೂ ಮಾಡ್ರಿ, ನೀವು ರೆಕಾರ್ಡಿಂಗ್ಸ್ ನೋಡ್ಕೋರಿ. ದೆನ್ ವಿ ಕ್ಯಾನ್ ಸ್ಪೀಕ್ ಆನ್ ದೋಸ್ ಥಿಂಗ್ಸ್. ಎಸ್, ಸೊ ನಾನು ನಾಳೆ ನಿಮ್ಗೆ ನೆಕ್ಸ್ಟ್ ಕ್ಲಾಸ್ ಅನ್ನೋದ್ರಲ್ಲಿ ಅಷ್ಟರಲ್ಲಿ ನಿಮ್ದು ಟ್ಯಾಲಿ ಮೇನ್ ಸ್ಕ್ರೀನ್ ಏನಿದೆಯಲ್ಲ ಆ ಮೇನ್ ಸ್ಕ್ರೀನ್ ಮತ್ತೆ ಕಂಪನಿ ಕ್ರಿಯೇಷನ್ ಮತ್ತೆ ಕಂಪನಿ ಕ್ರಿಯೇಷನ್ ಇಂದ ಆಪ್ಷನ್ಸ್ ಏನೇನ್ ಬರ್ತಾವ ಎಲ್ಲ ಆಪ್ಷನ್ಸ್ ಇನ್ ಬಗ್ಗೆ ಒಂದೊಂದ್ ಸಣ್ಣ ವಿಡಿಯೋ ಮಾಡಿ ಹಾಕಿರ್ತೀನಿ, ಅದನ್ನ ನೀವು ನೋಡ್ಕೋರಿ, ಮಟೀರಿಯಲ್ಗೆ ಯೂಸ್ ಮಾಡ್ಕೋರಿ. ಓಕೆ, ಯಾರ ಹತ್ರ ಕಂಪ್ಯೂಟರ್ ಇಲ್ಲ ಅಂದ್ರೆ, ಕಂಪ್ಯೂಟರ್ ಇರೋರು ನಾನು ಏನ್ ಹೇಳ್ತಾ ಇರ್ತೀನಿ ಅದನ್ನ ನಿಮ್ ಪಿ ಸಿ ಒಳಗ ಓಪನ್ ಮಾಡ್ಕೊಂಡು ಅದನ್ನ ನೀವು ಆಪ್ಷನ್ಸ್ ನ ಚಂದಾಗಿ ನೋಡ್ಕೊಂಡು ವರ್ಕೌಟ್ ಮಾಡ್ಕೊಂಡು ಹೋಗ್ತಾ ಇರಿ. ಓಕೆ, ಕ್ಲಿಯರ್ ವಿತ್ ದ ಕಾನ್ಸೆಪ್ಟ್? Okay, fine. So we will start with our one more whiteboard. We will take. Okay. ಸೊ ಸಪೋಸ್ ನಾನೀಗ ಹೇಳ್ತಾ ಇದ್ದೆ ಅಂತಂದ್ರೆ ವಿ ಆರ್ ಟಾಕಿಂಗ್ ಅಬೌಟ್ ಗೇಟ್ ವೇ ಆಫ್ ಟ್ಯಾಲಿ ಹೇಳಿದೆ ಅಂದ್ರೆ ನಿಮ್ದು ಇದು ಸ್ಕ್ರೀನ್ ಅದ ವಿಂಡೋ. ಸೊ ಮೇಲ್ಗಡೆ ಎಲ್ಲ ಹಾರಿಜಾಂಟಲ್ ಬಟನ್ ಬಾರ, ಟೈಟಲ್ ಬಟನ್ ಬಾರ ಇವೆಲ್ಲ ಬಟನ್ಸ್ ಮೇಲೆ ಇದೆ. ಈಗ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ವಿ ಆರ್ ಟಾಕಿಂಗ್, ಕೆಳಗಡೆನೂ ಬೇರೆ ಬಟನ್ಸ್ ಅದ. ವಿ ಆರ್ ಟಾಕಿಂಗ್ ಅಬೌಟ್ ದ ಮೇನ್ ಸೆಕ್ಷನ್. ನಿಮ್ದು ಟ್ಯಾಲಿದು ಗೇಟ್ ವೇ ಆಫ್ ಟ್ಯಾಲಿ ಏನ್ ಬರ್ತಿದೆಯಲ್ಲ ಆ ಮೇನ್ ಸೆಕ್ಷನ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಅನ್ಕೋರಿ. ಸೊ ಇಲ್ಲಿ ಏನಿರ್ತದೆ ನಿಮ್ಗ, ಹಿಯರ್ ಯು ಹ್ಯಾವ್ ದ ಕರೆಂಟ್ ಪೀರಿಯಡ್, ದೆನ್ ಯು ಹ್ಯಾವ್ ಹಿಯರ್ ಕರೆಂಟ್ ಡೇಟ್, ಇಲ್ಲಿ ಕರೆಂಟ್ ಪೀರಿಯಡ್ ಬಂದಿರ್ತದ, ಕರೆಂಟ್ ಡೇಟ್ ಬಂದಿರ್ತದ, ಆಮೇಲೆ ಇಲ್ಲಿ ಲಿಸ್ಟ್ ಬಂದಿರ್ತಾವ, ಲಿಸ್ಟ್ ಆಫ್ ಕಂಪನೀಸ್ ವಿಲ್ ಬಿ ಅವೈಲೇಬಲ್. ಅಂಡ್ ಹಿಯರ್ ಯು ಹ್ಯಾವ್ ಗೇಟ್ ವೇ ಆಫ್ ಟ್ಯಾಲಿ. ಓಕೆ, ಗೇಟ್ ವೇ ಆಫ್ ಟ್ಯಾಲಿ ಅಂತ ಬಂದಿರ್ತದೆ. ಸೊ ಈ ಗೇಟ್ ವೇ ಆಫ್ ಟ್ಯಾಲಿ ಒಳಗ ಇಲ್ಲಿ ಬಟನ್ಸ್ ಇರ್ತಾವ, ಬೇರೆ ಬೇರೆ ಆಪ್ಷನ್ಸ್ ಅವೈಲೇಬಲ್ ಇರ್ತದೆ ಇಲ್ಲಿ, ರೈಟ್. ಸೊ ಇಲ್ಲಿ ಏನ್ ಬರ್ತದ ಅಂತಂದ್ರೆ ಮೇನ್ ಯು ಹ್ಯಾವ್ ಹಿಯರ್ ಇಲ್ಲಿ ಆಪ್ಷನ್ಸ್ ಯು ಹ್ಯಾವ್ ಸೇ ಅಕೌಂಟಿಂಗ್ ಇನ್ಫಾರ್ಮೇಶನ್ ಅಂತ ಬರ್ತದ, ದೆನ್ ಯು ಹ್ಯಾವ್ ಇನ್ವೆಂಟ್ರಿ ಇನ್ಫಾರ್ಮೇಶನ್ ಅಂತ ಬರ್ತದ. ಓಕೆ, ದೆನ್ ಯು ಹ್ಯಾವ್ ಸಮ್ ವೋಚರ್ ಎಂಟ್ರೀಸ್ ಯು ಹ್ಯಾವ್, ಅಂಡ್ ದೆನ್ ಯು ಹ್ಯಾವ್ ರಿಪೋರ್ಟ್ಸ್ ಅಂತ ಬರ್ತದ. ಹಿಂಗೆ ಎಲ್ಲ ಆಪ್ಷನ್ಸ್ ನಿಮಗೆ ಏನೇನು ಆಪ್ಷನ್ಸ್ ಥ್ರೂ ಔಟ್ ದ ಟ್ಯಾಲಿ ಏನೇನು ವರ್ಕೌಟ್ ಮಾಡೋರಿದ್ದೀರಿ ಅಲ್ಲ ಅದೆಲ್ಲ ಇಲ್ಲಿ ಅವೈಲೇಬಲ್ ಆಗ್ತದೆ ಇನ್ ಯುವರ್ ವಾಟ್ ಯು ಸೇ ಇನ್ ದಿಸ್ ವೋಚರ್ಸ್ ಇನ್ ದಿಸ್ ಸೆಕ್ಷನ್. ಸೊ ಈ ಸೆಕ್ಷನ್ಗೆ ನಾವೇನ್ ಹೇಳ್ತೇವೆ, ಇಲ್ಲಿ ಏನ್ ವಿಂಡೋ ಬರ್ತಾ ಇದೆ ಅಲ್ಲ, ಅಥವಾ ಇದು ಪ್ರತಿ ಸರ್ತಿ ಚೇಂಜ್ ಆಗೋತ್ ಹೋಗ್ತದೆ. ನೀವು ಇಲ್ಲಿ ಅಕೌಂಟಿಂಗ್ ಇನ್ಫಾರ್ಮೇಶನ್ ಸಿಲೆಕ್ಟ್ ಮಾಡಿದ್ರೆ ನೆಕ್ಸ್ಟ್ ಏನ್ ಬರ್ತದ ಅಂದ್ರೆ ಈ ಜಾಗ ಒಳಗ ಅಕೌಂಟಿಂಗ್ ಇನ್ಫಾರ್ಮೇಶನ್ ಒಳಗ ಏನೇನ್ ಆಪ್ಷನ್ಸ್ ಇರ್ತದಲ್ಲ ಆ ಆಪ್ಷನ್ ಇಂದ ವಿಂಡೋ ಬರ್ತದೆ ಇದೇ ಜಾಗ ಒಳಗೆ. ಇಲ್ಲಿ ನಾ ಅಕೌಂಟಿಂಗ್ ಇನ್ಫಾರ್ಮೇಶನ್ ಸಿಲೆಕ್ಟ್ ಮಾಡಿದೆ ಅಂದ್ರೆ ಫಸ್ಟ್ ಹೆಡಿಂಗ್ ಅಕೌಂಟಿಂಗ್ ಇನ್ಫಾರ್ಮೇಶನ್ ಬರ್ತದ. ಆ ಅಕೌಂಟಿಂಗ್ ಇನ್ಫಾರ್ಮೇಶನ್ ಒಳಗ ಮತ್ತೆ ಒಂದ್ ವಿಂಡೋ ಬೇರೆ ಬೇರೆ ಅದಕ್ಕೆ ಸಂಬಂಧಪಟ್ಟಂಗ ಆಪ್ಷನ್ಸ್ ಅವೈಲೇಬಲ್ ಇರ್ತದೆ. ಸೊ ಹಿಂದೆ ಹೋಗ್ಬೇಕು ಅಂದ್ರೆ ವಾಪಸ್ ನ್ಯಾವಿಗೇಟ್ ಮಾಡ್ಬೇಕು, ವಾಪಸ್ ಬ್ಯಾಕ್ ಹೋಗ್ಬೇಕು, ನಾನು ಫಸ್ಟ್ ಸ್ಕ್ರೀನಿಗೆ ಹೋಗ್ಬೇಕು ಅಂದ್ರೆ ಅವಾಗ ಏನ್ ಮಾಡ್ಬೇಕು, ಜಸ್ಟ್ ಇಫ್ ಯು ಪ್ರೆಸ್ ಎಸ್ಕೇಪ್ ಯು ಆರ್ ಕಮಿಂಗ್ ಬ್ಯಾಕ್.
ಆರ್ ಯು ಕ್ಯಾನ್ ಸೇ ಕ್ವಿಟ್ ಹೇಳಿದ್ರಿ ಅಂದ್ರೂ ಕೂಡ ವಾಪಸ್ ಬರ್ತೀರಿ ನೀವು ಮೇನ್ ಸ್ಕ್ರೀನಿಗೆ ನೆವಿಗೇಟ್ ಹಾಕೊಂಡು ಬರ್ತೀರಿ. ಸೊ ದಿಸ್ ಇಸ್ ದ ಮೇನ್ ವೇ ಆಫ್ ಟ್ರಾವರ್ಸಿಂಗ್ ಆರ್ ನೆವಿಗೇಟಿಂಗ್ ಇನ್ ಯೋರ್ ಟ್ಯಾಲಿ. ಯಾವ ರೀತಿಯಾಗಿ ಟ್ಯಾಲಿ ಒಳಗೆ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಹೋಗ್ತೀರಿ ಅಂತ ಹೇಳಿ. ಸೊ ನಾವು ಕಂಪನಿ ಕ್ರಿಯೇಟ್ ಮಾಡಬೇಕು ಅಂತಂದ್ರೆ ಇಲ್ಲಿ ಆಪ್ಷನ್ಸ್ ಅವೈಲೇಬಲ್ ಇರ್ತಾವ ನಮ್ಗೆ ಗೇಟ್ ವೇ ಆಫ್ ಟ್ಯಾಲಿ ಒಳಗ. ಸೊ ನಾ ಯಾವಾಗ ಯಾವಾಗ ಇನ್ ಮೇಲಿಂದ ಗೇಟ್ ವೇ ಆಫ್ ಟ್ಯಾಲಿ ಹೇಳ್ತೀನಿ, ನಿಮ್ಗೆ ಒಂದು ಪಿಕ್ಚರ್ ಏನ್ ಬರ್ಬೇಕು ಅಂದ್ರೆ ಈ ರೀತಿ ಆಲ್ರೆಡಿ ಸ್ಕ್ರೀನ್ ಅದ, ಇಲ್ಲಿ ಈ ಕಡೆನೂ ಎಲ್ಲ ಇನ್ಫಾರ್ಮೇಶನ್ ಅದ ಮತ್ತೆ ಈ ಕಡೆನೂ ಎಲ್ಲ ಇನ್ಫಾರ್ಮೇಶನ್ ಅದ, ಬಟ್ ವಿ ಆರ್ ಟಾಕಿಂಗ್ ಅಬೌಟ್ ದಿಸ್ ಏರಿಯಾ. ಓಕೆ, ನಾವು ಗೇಟ್ ವೇ ಆಫ್ ಟ್ಯಾಲಿ ಹೇಳಿದೇವಿ ಅಂದ್ರೆ ಈ ಜಾಗದ ಬಗ್ಗೆ ಮಾತಾಡ್ಲಿಕ್ಕತ್ತೇವಿ ಅಂತ ಒಂದು ಕಲ್ಪನೆ ಬರಬೇಕು ನಿಮಗೆ. ಈಗ ನಾನು ನೆಕ್ಸ್ಟ್ ಟೈಮ್ ಯಾವಾಗೂ ಗೇಟ್ ವೇ ಆಫ್ ಟ್ಯಾಲಿ ಒಳಗೆ ಬರ್ತದ ಅಂತ ಹೇಳಿದೆ ಅಂದ್ರೆ ಈ ಜಾಗದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ನಂಗೆ ಇದರ ಅರ್ಥ. ಗೊತ್ತಾಗ್ಲಿಕ್ಕತ್ತದ ವಾಟ್ ಆಕ್ಚುಲಿ ಐ ಮೀನ್ ಟು ಸೇ ಅಂತ. Okay, fine. So suppose now I say we want to have a gateway of tally. ನಮ್ದು gateway of tally ಒಳಗ ಆಪ್ಷನ್ಸ್ ಅದ ಹಿಂಗ ಮೇಲ್ಗಡೆ gateway of tally ಅಂತ ಅದ, ಹಿಂಗ್ ವಿಂಡೋ ಬಂದದ. ಇಲ್ಲಿ gateway of tally we have the gateway of tally. Okay, and here we have certain buttons like ಸಪೋಸ್ ನಿಮ್ಗೆ ಕಂಪನಿ ಬಗ್ಗೆ ಏನಾದ್ರೂ ಬೇಕಾಗಿತ್ತು ಅಂದ್ರೆ ಫಸ್ಟ್ ನಾವೇನ್ ಮಾಡ್ಬೇಕು ಅಂದ್ರೆ ಕಂಪನಿನ ಕ್ರಿಯೇಟ್ ಮಾಡ್ಕೋಬೇಕು. ಯಾವಾಗೂ ಒಂದು ಟ್ಯಾಲಿ ಒಳಗೆ ಹೋಗ್ಬೇಕು ಅಂದ್ರೆ ವಿ ವಾಂಟ್ ಟು ಕ್ರಿಯೇಟ್ ಅ ಕಂಪನಿ. ಇನಿಷಿಯಲಿ ಏನೇ ಟ್ರಾನ್ಸಾಕ್ಷನ್ ಚಾಲೂ ಮಾಡೋಕ್ಕಿಂತ ಫಸ್ಟ್ ಒಂದು ಕಂಪನಿನ ಕ್ರಿಯೇಟ್ ಮಾಡಬೇಕು. ನಾವು ವಾಟ್ ಆಕ್ಚುಲಿ ಇಸ್ ಅ ಕಂಪನಿ? ಕಂಪನಿ ಇಸ್ ದ್ಯಾಟ್ ಆರ್ಗನೈಸೇಷನ್ ಆರ್ ಇನ್ಸ್ಟಿಟ್ಯೂಟ್ ಆರ್ ದ್ಯಾಟ್ ಹೆಡ್ ಅಂಡರ್ ವಿಚ್ ವಿ ವಾಂಟ್ ಟು ಪರ್ಫಾರ್ಮ್ ಆಲ್ ದ ಟ್ರಾನ್ಸಾಕ್ಷನ್ಸ್. ನಾವು ಯಾವ ಹೆಸರಿನಿಂದ ಎಲ್ಲಾ ಟ್ರಾನ್ಸಾಕ್ಷನ್ಸ್ ಮಾಡಬೇಕು ಅನ್ಕೊಂಡೆವು ಆ ಟ್ರಾನ್ಸಾಕ್ಷನ್ ಹೆಡ್ಡಿಗೆ ನಾವೇನ್ ಹೇಳ್ತೇವಿ? ಕಂಪನಿ ಅಂತ ಹೇಳ್ತೇವೆ. ಓಕೆ, ಸೊ ಸಪೋಸ್ ಈಗ ನಂದು ಒಂದು ಬಿಸ್ನೆಸ್ ಅದ, ಆ ಬಿಸ್ನೆಸ್ ಇನ್ ಹೆಸರು ಸೇ ಬಿಕಾಮ್ 6th ಸೆಮಿಸ್ಟರ್ ಅಂತ ಒಂದು ಬಿಸ್ನೆಸ್ ಅದ. ಆ ಬಿಸ್ನೆಸ್ಸಿಗೆ ಎಲ್ಲಾ ಎಂಟ್ರೀಸ್ ಬರಿತಾ ಇದ್ದೀನಿ. ಅದ್ರೊಳಗೆ ಬಂದಿರುವಂತ ಮಟೀರಿಯಲ್ಸ್, ಗೂಡ್ಸ್ ಇಂಟೇಕ್ ಇರ್ಬೋದು, ಅಥವಾ ನಾ ಮಾಡಿರುವಂತ ಸೇಲ್ಸ್ ಇರ್ಬೋದು, ಅಥವಾ ನಾ ಮಾಡಿರುವಂತ ಪರ್ಚೇಸಸ್ ಇರ್ಬೋದು, ಅಥವಾ ನನಗ್ ಬಂದಿರುವಂತ ಸೇಲ್ಸ್ ರಿಟರ್ನ್ ಇರ್ಬೋದು, ಅಥವಾ ನಾ ಮಾಡಿರುವಂತ ಪರ್ಚೇಸ್ ರಿಟರ್ನ್ ಇರ್ಬೋದು. ಎಲ್ಲಾ ಎದ್ರೊಳಗ್ ಬರಿತೀನಿ ಈಗ? ಎಲ್ಲಾ ಬಿಕಾಮ್ 6 ಅಂತ ಏನು ಒಂದು ನನ್ ಕಂಪನಿ ಅದ ಆ ಕಂಪನಿ ಹೆಸರು ಒಳಗ ಅಥವಾ ಆ ಕಂಪನಿ ಬುಕ್ಸ್ ಒಳಗ ಬರ್ಕೊಂಡು ಹೋಗ್ತೀನಿ. ಸೊ ವಾಟ್ ಆಕ್ಚುಲಿ ಇಸ್ ಅ ಕಂಪನಿ? ಕಂಪನಿ ಈಸ್ ದ್ಯಾಟ್ ವಾಟ್ ಯು ಸೇ ದ್ಯಾಟ್ ಎಂಟಿಟಿ ಅಂಡರ್ ವಿಚ್ ಯು ಆರ್ ಗೋಯಿಂಗ್ ಟು ಮೇಕ್ ಆಲ್ ಯುವರ್ ಟ್ರಾನ್ಸಾಕ್ಷನ್ಸ್. ನಿಮ್ಮ ಎಲ್ಲಾ ಟ್ರಾನ್ಸಾಕ್ಷನ್ಸ್ ಯಾವ ಎಂಟಿಟಿ ಹೆಸರು ಮೇಲೆ ನೀವು ರೆಕಾರ್ಡ್ ಮಾಡ್ತೀರೋ ಆ ಎಂಟಿಟಿನ ನಾವೇನ್ ಹೇಳ್ತೀವಿ? ವಿ ಕಾಲ್ ದಟ್ as a company. Getting the concept what actually is a company? ಓಕೆ, ರೈಟ್. ಸೊ ಈಗ ನೆಕ್ಸ್ಟ್ ಕ್ಲಾಸ್ ಒಳಗ ನಾವು ಈ ಕಂಪನಿನ ಹೆಂಗ್ ಕ್ರಿಯೇಟ್ ಮಾಡಬೇಕು ಟ್ಯಾಲಿ ಒಳಗ ಹೇಳ್ಕೊಡ್ತೀನಿ ನಾನು ನೆಕ್ಸ್ಟ್ ಸ್ಟೆಪ್. ಸೊ ಈ ಕಂಪನಿ ಕ್ರಿಯೇಟ್ ಮಾಡಬೇಕು ಅಂದ್ರೆ ಮೊದಲು ನಾವು ಯಾವ ಪಾತಿಗೆ ಹೋಗ್ಬೇಕು ಅಂದ್ರೆ ನಮ್ದು ಟ್ಯಾಲಿ ಮೇನ್ ಸ್ಕ್ರೀನ್ ಏನ್ ಇರ್ತದಲ್ಲ ಅಲ್ಲಿ ಗೇಟ್ ವೇ ಆಫ್ ಟ್ಯಾಲಿ ಅಂತ ಇರ್ತದ. ಈ ಗೇಟ್ ವೇ ಆಫ್ ಟ್ಯಾಲಿ ಒಳಗ ನನಗ ಆಪ್ಷನ್ಸ್ ಬರ್ತಾವೆ. ಯಾವಾಗ? ವೆನ್ ಐ ಪ್ರೆಸ್ ಆಲ್ಟ್ ಪ್ಲಸ್ F3. ಆಲ್ಟ್ F3 ನ ಪ್ರೆಸ್ ಮಾಡಿದೆ ಅಂದ್ರೆ ಇಲ್ಲಿ ಸ್ವಲ್ಪ ಈ ಗೇಟ್ ವೇ ಆಫ್ ಟ್ಯಾಲಿ ಒಳಗ ಆಪ್ಷನ್ಸ್ ಬರ್ತಾವ. ಸೊ ಯು ಗೆಟ್ ದ ಆಪ್ಷನ್ಸ್ ಲೈಕ್ ಸಿಲೆಕ್ಟ್ ಕಂಪನಿ, ದೆನ್ ಯು ಹ್ಯಾವ್ say create company, then you have alter company. This is CO ಅಂತ ಬರಂಗಿಲ್ಲ, ಪೂರ್ತಿ ಕಂಪನಿ ಅಂತ ಬಂದಿರ್ತದೆ ಇಲ್ಲಿ. ಸೊ ದೆನ್ ಯು ಹ್ಯಾವ್ ಸಮ್ ಅದರ್ ಆಪ್ಷನ್ಸ್ ರಿಲೇಟೆಡ್ ಟು ಟ್ಯಾಕ್ಸ್. ವ್ಯಾಟ್ ಏನಾರು ಇತ್ತು ಅಂದ್ರೆ ವ್ಯಾಟಿಗೆ ರಿಲೇಟೆಡ್ ಒಂದೆರಡು ಆಪ್ಷನ್ಸ್ ಬಂದಿರ್ತದ, ವ್ಯಾಟ್ ಇನ್ಸ್ಟಾಲ್ ಮಾಡ್ಕೊಂಡಿದ್ರಿ ಅಂದ್ರೆ. ಅಂಡ್ ದೆನ್ ಫೈನಲಿ ಯು ಹ್ಯಾವ್ ಕ್ವಿಟ್ ಅಂತ ಆಪ್ಷನ್ ಇರ್ತದೆ. ಸೊ ದಿಸ್ ಈಸ್ ವಾಟ್ ವೆನ್ ಎವರ್ ಯು ಆರ್ ಆಸ್ಕಿಂಗ್ ಫಾರ್ ಯುವರ್ ಕಂಪನಿ ಡೀಟೇಲ್ಸ್ ಕೇಳಿದ್ರಿ ಅಂದ್ರೆ. ಸೊ ಇದು ಯಾವ ಹೆಡ್ ಒಳಗ್ ಬಂದಿರ್ತದ ಅಂದ್ರೆ ದಿಸ್ ಕಮ್ಸ್ ಅಂಡರ್ ಯುವರ್ ಕಂಪನಿ ಇನ್ಫಾರ್ಮೇಶನ್ ಅಂತ ಬರ್ತದೆ.
ಓಕೆ, ಸೊ ಈ ಕಂಪನಿ ಇನ್ಫಾರ್ಮೇಶನ್ ಆಪ್ಷನ್ಸ್ ನಿಮಗೆ ಓಪನ್ ಯಾವಾಗ ಆಗ್ತಾವ, ವೆನ್ ಎವರ್ ನೀವು ಟ್ಯಾಲಿ ಮೇನ್ ಸ್ಕ್ರೀನ್ ಏನ್ ನೋಡಿದ್ರಿ ಅಲ್ಲ, ಆ ಟ್ಯಾಲಿ ಮೇನ್ ಸ್ಕ್ರೀನಿಗೆ ಹೋಗಿ Alt F3 ಬಟನ್ ಪ್ರೆಸ್ ಮಾಡಿದ್ರಿ ಅಂದ್ರೆ ಈ ಕಂಪನಿ ಇನ್ಫಾರ್ಮೇಶನ್ ಅಂತ ಬರ್ತದ. ಈ ಕಂಪನಿ ಇನ್ಫಾರ್ಮೇಶನ್ ಒಳಗಡೆ ನಿಮಗೆ ಈ ಬಟನ್ಸ್ ಎಲ್ಲ ಅವೈಲೇಬಲ್ ಇರ್ತಾವ. ಸೊ ಒಂದೊಂದು ಬಟನ್ಗೆ ಒಂದೊಂದು ಕೆಲಸ ಇರ್ತದ. ಸೊ ನಾವ್ ಯಾವಾಗ ಯಾವಾಗ ಕಂಪನಿನ ಕ್ರಿಯೇಟ್ ಮಾಡ್ಬೇಕಂತೇವೆ, ಹೊಸ ಕಂಪನಿ ಯಾವ್ದಾದ್ರು ಕ್ರಿಯೇಟ್ ಮಾಡ್ಬೇಕು ಅಂದ್ರೆ ವಿ ಆರ್ ಯೂಸಿಂಗ್ ದಿಸ್ ಆಪ್ಷನ್. ಈ ಆಪ್ಷನ್ ಕ್ಲಿಕ್ ಮಾಡಿದ್ಮೇಲೆ ಅದರದ್ದು ಪರ್ಟಿಕ್ಯುಲರ್ ಸ್ಕ್ರೀನ್ ಬರ್ತದೆ ನಮಗೆ. ಅದೇ ರೀತಿಯಾಗಿ ಸಪೋಸ್ ಇಫ್ ಐ ಆಮ್ ಸೇಯಿಂಗ್ ಸಿಲೆಕ್ಟ್ ಕಂಪನಿ, ನಮ್ದು ಏನು ಆಲ್ರೆಡಿ ಬರ್ದೇವಿ ಅಷ್ಟು ಬೇರೆ ಬೇರೆ ಕಂಪನೀಸ್ ಅವ, ಯಾವ ಕಂಪನಿ ನಾವು ಸಿಲೆಕ್ಟ್ ಮಾಡ್ಬೇಕಂತೇವಿ ಅದ್ರೊಳಗ ಆ ಕಂಪನಿಗಳ್ದೆಲ್ಲ ಲಿಸ್ಟ್ ಬರ್ತದೆ. ನಾನು ಇಫ್ ಐ ವಾಂಟ್ ಟು ಸೇ ಆಲ್ಟರ್ ಕಂಪನಿ ಹೇಳಿದೆ ಅಂತಂದ್ರೆ ಯಾವ ಕಂಪನಿನ ನಾ ಸಿಲೆಕ್ಟ್ ಮಾಡಿನೋ ಆ ಕಂಪನಿ ಒಳಗ ನಾ ಏನ್ ಚೇಂಜಸ್ ಬೇಕೋ ಆ ಎಲ್ಲಾ ಚೇಂಜಸ್ ಮಾಡ್ಲಿಕ್ಕೆ ನನಗ ಫೆಸಿಲಿಟಿ ಅವೈಲೇಬಲ್ ಇರ್ತದೆ. ದಟ್ ಆಪ್ಷನ್ ಇಸ್ ಕಾಲ್ಡ್ ಆಸ್ ಆಲ್ಟರ್ ಕಂಪನಿ. ಅಂಡ್ ದೆನ್ ಯು ಹ್ಯಾವ್ ದ ವ್ಯಾಟ್ ಆಪ್ಷನ್ಸ್. ವ್ಯಾಟ್ ಏನಾರೆ ವ್ಯಾಟ್ ಒಳಗ ನೀವು ಪರ್ಸೆಂಟೇಜಸ್ ಏನಾರ ಸೆಟ್ ಮಾಡೋರಿದ್ರಿ, ಸ್ಪೆಸಿಫೈ ಮಾಡೋರಿದ್ರಿ ಬೈ ಡಿಫಾಲ್ಟ್, ಆವಾಗ ಯು ಆರ್ ಯೂಸಿಂಗ್ ದೀಸ್ ಆಪ್ಷನ್ಸ್. ಅಂಡ್ ದೆನ್ ಫೈನಲಿ ವಾಪಸ್ ನಿಮ್ದು ಒರಿಜಿನಲ್ ಏನಿತ್ತು ಗೇಟ್ ವೇ ಆಫ್ ಟ್ಯಾಲಿ ಅಲ್ಲೇ ವಾಪಸ್ ಹೋಗ್ಬೇಕು ಅಂದ್ರೆ ದೆನ್ ಯು ಹ್ಯಾವ್ ಅ ಕ್ವಿಟ್ ಆಪ್ಷನ್. Okay, this is how or this is what actually your tally main screen looks like, and your tally gateway of tally the options are available in this format. ಈ ಫಾರ್ಮ್ಯಾಟ್ ಒಳಗ ಅವೈಲೇಬಲ್ ಇರ್ತದ. ಸೊ ನೀವು ಕಂಪನಿ ಒಂದು ಕ್ರಿಯೇಟ್ ಮಾಡಬೇಕು ಅಂದ್ರಿ ಅಂದ್ರೆ ಏನ್ ಬರಿತೀರಿ, ಯು ಆರ್ ಗೋಯಿಂಗ್ ವಿತ್ ಆಲ್ಟ್ ಪ್ಲಸ್ F3 ಬಟನ್. Alt F3 ಹೇಳಿದ್ರಿ ಅಂದ್ರೆ ನಿಮ್ಗೆ ಕಂಪನಿ ಇನ್ಫಾರ್ಮೇಶನ್ ಓಪನ್ ಆಗ್ತದ. ಆ ಕಂಪನಿ ಇನ್ಫಾರ್ಮೇಶನ್ ಒಳಗ ನಾಳೆ ಏನ್ ಮಾಡ್ಬೇಕು, ವಿ ಆರ್ ಗೋಯಿಂಗ್ ಟು ಸಿಲೆಕ್ಟ್ ಕ್ರಿಯೇಟ್ ಕಂಪನಿ. ನೆಕ್ಸ್ಟ್ ಕ್ಲಾಸ್ ಒಳಗ ನಾವೇನ್ ಮಾಡೋಣ, ಕಂಪನಿನ ಹೆಂಗ್ ಕ್ರಿಯೇಟ್ ಮಾಡ್ಬೇಕು ಮತ್ತೆ ಅದರದ್ದು ವಿಂಡೋ ಏನಿರ್ತದೋ ಆಪ್ಷನ್ಸ್ ಏನಿರ್ತದೋ ಅದನ್ನ ಡಿಸ್ಕಸ್ ಮಾಡೋಣ ಅಂತ. Okay, so company creation window will also be asked for 15 marks. So either ನಿಮಗೆ ಟ್ಯಾಲಿದು ಮೇನ್ ಸ್ಕ್ರೀನ್ ಅರೆ ಕೇಳ್ತಾರ ಒಂದು, ಇಲ್ಲ ಅಂದ್ರೆ ಕಂಪನಿ ಕ್ರಿಯೇಷನ್ ಅರೆ ಕೇಳ್ತಾರ ಒಂದು. 15 ಮಾರ್ಕ್ಸಿಗೆ ಕೇಳ್ತಾರ. ಎರಡು ವಿಂಡೋ ಬಹಳ ಇಂಪಾರ್ಟೆಂಟ್ ಅವ. ಅವನ್ನ ನೀಟಾಗಿ ನೀವು ಡ್ರಾ ಮಾಡ್ಲಿಕ್ಕೆ ಮತ್ತೆ ಅದರದ್ದು ಲೇಬಲಿಂಗ್ ಮಾಡ್ಲಿಕ್ಕೆ, ಅದರದ್ದು ಒಂದೊಂದು ಪಾರ್ಟ್ನು ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಬರ್ಬೇಕು. 15 ಮಾರ್ಕ್ ಕ್ವಶನ್ ಕೇಳ್ತಾರ. ಸೊ ಬಿ ಥರೋ ವಿತ್ ದ ಕಾನ್ಸೆಪ್ಟ್. ಹೋಪ್ಫುಲಿ ಇವತ್ತು ನಾನು ನಿಮ್ಗೆ ಟ್ಯಾಲಿ ಮೇನ್ ಸ್ಕ್ರೀನ್ ಏನ್ ಹೇಳಿನಿ ಅದು ಅಂಡರ್ಸ್ಟ್ಯಾಂಡ್ ಆಗಿದೆ ಅನ್ಕೋತೀನಿ. ಅಂಡರ್ಸ್ಟ್ಯಾಂಡ್ ಆಗೈತಾ? ಹಾ, ಓಕೆ ಅದಲ್ಲ. ಓಕೆ, ಸೊ ಇವತ್ತು ಏನು ಸ್ವಲ್ಪ ಇದು ಒಂದು ಫಾರ್ಮ್ಯಾಟ್ ಒಳಗೆ ನಿಮ್ಗೆ ಇಮೇಜ್ ಅರೆ ಒಂದ್ ಏನಾರೇ ಪಿಕ್ಕರೆ ಒಟ್ಟೆ ಕಳಿಸ್ಕೊಡ್ತೇನೆ ನಾನು. ಅವನ್ನ ಎರಡು ಬರ್ಕೊಂಡ್ ಇಟ್ಕೋರಿ, ಒಂದ್ ಪೇಜ್ ಒಳಗೆ ನೀಟಾಗಿ ಬರ್ದ್ ಇಟ್ಕೋರಿ ವಿತ್ ದ ಲೇಬಲಿಂಗ್ಸ್. ದೆನ್ ವಿ ಕ್ಯಾನ್ ಸ್ಟಾರ್ಟ್ ವಿತ್ ದ ಥಿಂಗ್ಸ್. ಸೊ ಗೆಟ್ ಏನು ಮೇನ್ ಸ್ಕ್ರೀನ್ ಆಫ್ ಟ್ಯಾಲಿನೂ ಕೊಟ್ಟು ಕಳಿಸ್ತೀನಿ, ಮತ್ತೆ ಈ ಸೆಕ್ಷನ್ ಅನ್ನು ಕೊಟ್ಟಿರ್ತೀನಿ ನಾನು. ಕ್ರಿಯೇಟ್ ಕಂಪನಿ ಅಂತ ಏನದಲ್ಲ, ಈ ಆಪ್ಷನ್ ಇಂದನು ಕಂಪನಿ ಕ್ರಿಯೇಟ್ ಆದ್ಮೇಲೆ ವಿಂಡೋ ಏನ್ ಬರ್ತದೆ ಆ ವಿಂಡೋನು ಕೊಟ್ಟು ಕಳ್ಸಿರ್ತೀನಿ. ಸೊ ಅವೆರಡು ಬರ್ದು ರೆಡಿ ಇಟ್ಕೋರಿ, ಸೊ ದಟ್ ವಿ ಕ್ಯಾನ್ ವರ್ಕ್ಔಟ್ ದಟ್ ಇನ್ ಅವರ್ ನೆಕ್ಸ್ಟ್ ಕಮಿಂಗ್ ಕ್ಲಾಸ್. Okay? Okay, fine. So this is the thing that we wanted to deal today. What's the time? You have next class? ಅದನಾ? Okay. ಸೊ ಬೆಳಗ್ಗೆ ಎಷ್ಟು ಗಂಟೆಯಿಂದ ಕ್ಲಾಸ್ ಸ್ಟಾರ್ಟ್ ಆಯ್ತು ನಿಮ್ಗೆ? ಹೌದಾ? Okay. No problem. Then finally we don't have more things to discuss for today. ಮತ್ತೆ ನಾನು ಕಂಪನಿ ಕ್ರಿಯೇಷನ್ ಸ್ಟಾರ್ಟ್ ಮಾಡಿದ್ರೆ ಕಂಪನಿ ಕ್ರಿಯೇಷನ್ ಮುಗಿಯೋಂಗಿಲ್ಲ ಇವತ್ತು. So we will stop today, no issues. And then however you are going to join, you have a 10 minutes break and then join for the next class, no issues. Right? Okay. ಇವತ್ತಿನ ಕ್ಲಾಸಲ್ಲಿ ಏನಾದರೂ ಡೌಟ್ಸ್ ಇದ್ರೆ ನಾ ಜಸ್ಟ್ ಕ್ಲಾರಿಫೈ ಮಾಡ್ಕೊರಿ. Some 5 minutes you have for your doubt clarification. ಏನಾದ್ರೂ ಇನ್ನೊಮ್ಮೆ ಹೇಳ್ಬೇಕಾ ಅಥವಾ ಯಾವ್ದಾದ್ರು ವರ್ಲ್ಡ್ ಏನಾಯ್ತು, ಇದು ಹೆಂಗ್ ಬಂತು, ಏನು ಗೊತ್ತಾಗಿಲ್ಲ ಅಂತಂದ್ರೆ ಜಸ್ಟ್ ಯು ಕ್ಯಾನ್ ಗೋ ಥ್ರೂ. ಓಕೆ, ವಿ ಹ್ಯಾವ್ ಡಿಸ್ಕಸ್ ಟುಡೇ ದ ಟ್ಯಾಲಿ ಮೇನ್ ಸ್ಕ್ರೀನ್. ಏನೇನ್ ಬಟನ್ಸ್ ಇರ್ತದ, ಯಾವ್ಯಾವ ಬಟನ್ ಎದಕ್ಕೆ ಯೂಸ್ ಮಾಡ್ತೀರಿ, ಟ್ಯಾಲಿ ಮೇನ್ ಸ್ಕ್ರೀನ್ ಹೆಂಗ್ ಡಿವೈಡ್ ಮಾಡಿರಿ, ಯಾವ್ಯಾವ ಡಿವಿಷನ್ ಒಳಗ ಏನೇನ್ ಅವೈಲೇಬಲ್ ಅದ, ಏನೇನ್ ನೀವು ಅದ್ರೊಳಗ ಕೆಲಸ ಮಾಡ್ಬೋದು, ಅಥವಾ ಅದರಿಂದ ಯಾವ್ಯಾವ್ದು ಸೆಕ್ಷನ್ ಇಂದ ಏನೇನ್ ಇನ್ಫಾರ್ಮೇಶನ್ ಅನ್ನ ತಗೋಬಹುದು, ಅದ್ರ ಬಗ್ಗೆ ಡಿಸ್ಕಷನ್ ಮಾಡೇವಿ ಇವತ್ತು. ಓಕೆ, ಅಂಡ್ ದೆನ್ ನೀವು ಕಂಪನಿ ಕ್ರಿಯೇಟ್ ಮಾಡಬೇಕು ಅಂದ್ರೆ ಎಲ್ಲಿ ಹೋಗ್ತೀರಿ, ಯಾವ ಆಪ್ಷನ್ ಅನ್ನ ಯೂಸ್ ಮಾಡ್ತೀರಿ, ಅದ್ರೊಳಗೆ ಬರುವಂತ ಸಣ್ಣ ಪುಟ್ಟ ಆಪ್ಷನ್ಸ್ ಏನೇನದ ಅದನ್ನ ಡಿಸ್ಕಸ್ ಮಾಡೇವಿ. ಇನ್ ಡೆಪ್ತ್ ಆರ್ ದ ಆಕ್ಚುಯಲ್ ಕ್ರಿಯೇಷನ್ ವಿಂಡೋ ವಿ ಆರ್ ಗೋಯಿಂಗ್ ಟು ಡೀಲ್ ಇನ್ ಅವರ್ ನೆಕ್ಸ್ಟ್ ಕ್ಲಾಸ್.
ಎಸ್. ಸೊ ಇಷ್ಟರಲ್ಲಿ ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂತಂದ್ರೆ ಯು ಕ್ಯಾನ್ ಜಸ್ಟ್ ಆಸ್ಕ್ ಮೀ. ನೋ. ಓಕೆ. ಅಪಾರ್ಟ್ ಫ್ರಮ್ ಸರಸ್ವತಿ, ಇಫ್ ಎನಿ ಒನ್ ವಾಂಟ್ ಟು ಸ್ಪೀಕ್. ನೋಡ್ರಿ 21 ಜನ 29 ಜನ ನಿನ್ನೆ ಜಾಯಿನ್ ಆಗಿದ್ರು ಅಂಡ್ ಟುಡೇ ಐ ಆಮ್ ಸೀಯಿಂಗ್ ಓನ್ಲಿ 8 ಸ್ಟೂಡೆಂಟ್ಸ್. ಕ್ಲಾಸ್ ಒಳಗೂ ಹಿಂಗೆ ಮಾಡ್ತೀರಿ ನೀವು ಬಿಕಾಮ್ ಸ್ಟೂಡೆಂಟ್ಸ್. ಸಂದೀಪ್, ಯು ವಾಂಟ್ ಟು ಸ್ಪೀಕ್ ಸಮಥಿಂಗ್? Sandeep, are you there? And if you are speaking, I am unable to hear. ನಂಗೆ ನಿಮ್ದು ಕೇಳಿಸ್ತಾ ಇಲ್ಲ ಸೌಂಡ್ ಸಂದೀಪ್. ನನಗೆ ಇಲ್ಲಿ ನೀವು ಮೈಕ್ರೋಫೋನ್ ಆನ್ ಮಾಡಿರಿ ಅಂತ ತೋರಿಸ್ತಾ ಇದೆ, ಬಟ್ ನಿಮ್ಮ ವಾಯ್ಸ್ ನನಗೆ ಕೇಳಿಸ್ತಾ ಇಲ್ಲ. ಪ್ರೊಬಾಬ್ಲಿ ನಿಮಗೂ ಕೇಳಿಸ್ತಾ ಇಲ್ಲ ಅಲ್ಲ ಸ್ಟೂಡೆಂಟ್ಸ್? ಮಿಕ್ಕವರಿಗೆ ಏನ್ ಕೇಳಿಸ್ಲಿಕ್ಕತ್ತದೋ? ಕೇಳಿಸ್ತಾ ಇಲ್ಲ ಅಲ್ಲ? ಓಕೆ. ಸಂದೀಪ್, ಒಂದ್ಸತಿ ಮೈಕ್ರೋಫೋನ್ ಸ್ವಿಚ್ ಆಫ್ ಮಾಡಿ ಸ್ವಿಚ್ ಆನ್ ಮಾಡ್ರಿ. ದೆನ್ ಐ ಥಿಂಕ್ ಇಟ್ ವಿಲ್ ಬಿ ಕ್ಲಿಯರ್. ಯಾವ್ದಪ್ಪ? ಟ್ಯಾಲಿದು ವರ್ಷನ್ಸ್, ಲೈಸೆನ್ಸ್, ಕಾನ್ಫಿಗರೇಷನ್ ಆ ಸೆಕ್ಷನ್? ಸಂದೀಪ್, ಆರ್ ಗೇಟ್ವೇ ಆಫ್ ಟ್ಯಾಲಿ ಒಳಗೆ ಏನ್ ಹೇಳಿದೆ? ಸಿಲೆಕ್ಟ್ ಕಂಪನಿ, ಕ್ರಿಯೇಟ್ ಕಂಪನಿ, ಆಲ್ಟರ್ ಕಂಪನಿ ಹೇಳಿದೆ ಅಲ್ಲ, ಆ ಸೆಕ್ಷನ್ ಹೇಳ್ಬೇಕು. ಏನ್ ಟ್ಯಾಲಿ ಒಳಗಿಂದ ಲಾಸ್ಟ್ ಏನ್ ವಿಂಡೋ ಬರ್ತದ, ಟ್ಯಾಲಿದು ವರ್ಷನ್ಸ್, ಟ್ಯಾಲಿ ಲೈಸೆನ್ಸ್, ಅದನ್ನ ಹೇಳ್ಬೇಕಾಗಿತ್ತು. ಸಂದೀಪ್, ಯಾವ್ದು ಬೇಕು? Okay, I think he is not speaking or we are not able to hear him. ಹೇಳ್ರಿ ಸಂದೀಪ್. ಯಾವ್ದು? ಸೆಲೆಕ್ಟ್ ಕಂಪನಿ, ಕ್ರಿಯೇಟ್ ಕಂಪನಿ, ಆಲ್ಟರ್ ಕಂಪನಿ ಹೇಳಿದೆ ಅಲ್ಲ, ಆ ಸೆಕ್ಷನ್ಸ್? ಓಕೆ, ಫೈನ್. ಸೊ ನಿಮ್ದು ಏನು ನಾ ಟ್ಯಾಲಿ ಮೇನ್ ಸ್ಕ್ರೀನ್ ಹೇಳಿದೆ ಅಲ್ಲ, ಈ ಮೇನ್ ಸ್ಕ್ರೀನ್ ಒಳಗೆ ಇಲ್ಲೆಲ್ಲ ಬೈಫಿಕೇಶನ್ಸ್ ಮಾಡಿದ್ನಾ? ಇಲ್ಲಿ ಬೈಫಿಕೇಶನ್ ಮಾಡಿದ್ಮೇಲೆ ಈ ಜಾಗನಾಗ ನೆವಿಗೇಟ್ ಮಾಡ್ತೀರಿ ಅಂತ ಹೇಳಿದೆ ಇಲ್ಲ ನಾನು? ಈ ಜಾಗ ಒಳಗೆ ನೆವಿಗೇಟ್ ಮಾಡ್ತೀರಿ ಅಂತ ಹೇಳಿದೆ. ಈಗ ಇದಿಷ್ಟೇ ಜಾಗದ ಬಗ್ಗೆ ಮಾತಾಡ್ಲಿಕ್ಕತ್ತೇವಿ. ಸೊ ಈ ಲೊಕೇಶನ್ ಒಳಗ ನಾನು ಇದನ್ನ ನೋಡಿದೆ ಅಂದ್ರೆ ವಿ ವಿಲ್ ಹ್ಯಾವ್ ಲೈಕ್ ದಿಸ್ ಗೇಟ್ ವೇ ಆಫ್ ಟ್ಯಾಲಿ ಅಂತ ಬರ್ತದ ಇಲ್ಲಿ. ಈ ಗೇಟ್ ವೇ ಆಫ್ ಟ್ಯಾಲಿ ಒಳಗ ಕಂಪನಿ ಬಗ್ಗೆ ಅಂದ್ರೆ ನಾವು ಯಾವಾಗ್ಲೂ ಒಂದ್ ಹೊಸ ಕಂಪನಿನ ಕ್ರಿಯೇಟ್ ಮಾಡ್ಕೊಂಡೇ ಕೆಲಸ ಮಾಡ್ಬೇಕು. ಯಾರ ಹೆಸರ ಮೇಲೆ ಮಾಡ್ಲಿಕ್ಕತ್ತೀರಿ ಆ ಕೆಲಸ ಎಲ್ಲ, ಯಾವ್ದು ಒಂದ್ ಎಂಟಿಟಿ ಸಲುವಾಗಿ ಮಾಡ್ಲಿಕ್ಕತ್ತೀರಿ ಆ ಎಂಟಿಟಿಗೆ ಏನ್ ಹೇಳ್ತೀರಿ? ಕಂಪನಿ ಅಂತ ಹೇಳ್ತೇವೆ. ಸೊ ಈ ಕಂಪನಿ ಕ್ರಿಯೇಟ್ ಮಾಡ್ಬೇಕು ಅಂತಂದ್ರೆ ನಮಗೆ ಆಪ್ಷನ್ಸ್ ಬೇಕು. ಆ ಆಪ್ಷನ್ಸ್ ಎಲ್ಲಿ ಅವೈಲೇಬಲ್ ಇರ್ತದ? ಆ ಆಪ್ಷನ್ಸ್ ನಿಮಗೆ ಕಂಪನಿ ಒಳಗ Alt+F3. ಸೊ ಈ ಮೇನ್ ಸ್ಕ್ರೀನ್ ಏನ್ ಕಾಣಿಸ್ಲಿಕ್ಕತ್ತದಲ್ಲ, ಇಲ್ಲಿ Alt ಮತ್ತೆ F3 ಹೊಡೆದ್ರಿ ಅಂದ್ರೆ ಈ ಗೇಟ್ ವೇ ಆಫ್ ಟ್ಯಾಲಿ ಒಳಗ ಹಿಂಗ್ ಆಪ್ಷನ್ಸ್ ಬರ್ತಾವ. ಏನೇನ್ ಆಪ್ಷನ್ಸ್ ಬರ್ತಾವ? ಯು ಹ್ಯಾವ್ ಆಪ್ಷನ್ಸ್ ಲೈಕ್ select company, create company, and then you have ಈ ರೀತಿ ಕಂಪನಿದು ಆಪ್ಷನ್ಸ್ ಬರ್ತದ. Then you have some options relating VAT and you have a okay, I cannot help it, I think. ನನ್ನ ಹತ್ರ ಕ್ಲಿಯರ್ ಇದೆ ಸಿಗ್ನಲ್ and my internet connection is also quite good. ಓಕೆ. ಸೊ ಸ್ವಲ್ಪ ನೀವು ಎಲ್ಲಿ ನಿಮ್ದು ಕ್ಲಿಯರ್ ಇರತ್ತಲ್ಲ ಅಲ್ಲಿ ಬರ್ರಿ. ಮಿಕ್ಕಿರೋ ಸ್ಟೂಡೆಂಟ್ಸಿಗೂ ಪ್ರಾಬ್ಲಮ್ ಆಗ್ತಿದೆಯಾ ಲಿಸ್ನಿಂಗ್? ಆರ್ ಮೈ ವಾಯ್ಸ್ ಇಸ್ ಕ್ಲಿಯರ್? ಏನು ವಾಯ್ಸ್ ಬ್ರೇಕ್ ಆಗ್ತಾ ಇದೆಯಾ? ಇಲ್ಲ ಅಲ್ಲ? ಓಕೆ, ಫೈನ್. ಸ್ವಲ್ಪ ನೋಡ್ರಿ ಸಂದೀಪ್, ಯು ಜಸ್ಟ್ ಶಿಫ್ಟ್, ಸ್ವಲ್ಪ ಬೇರೆ ಕಡೆ ಲೊಕೇಶನ್ ಶಿಫ್ಟ್ ಮಾಡ್ಕೊರಿ ಅಪ್ಪ. ನನ್ನ ಹತ್ರ ಇಲ್ಲ, ನಿಮ್ ಕಡೆ ಸ್ವಲ್ಪ ಏನೋ ಪ್ರಾಬ್ಲಮ್ ಇರ್ಬೇಕು ಸಿಗ್ನಲ್ಸ್ ಇಂದು. ಜಸ್ಟ್ ಯು ಶಿಫ್ಟ್ ಸಮ್ ಅದರ್ ಲೊಕೇಶನ್ ಅಂಡ್ ಜಸ್ಟ್ ಚೆಕ್ ಇಟ್ ಔಟ್. ವಾಯ್ಸ್ ಕ್ಲಿಯರ್ ಆಗ್ಬೋದು ನಿಮ್ಗೆ. ಓಕೆ. ಸೊ ಈಗ ಏನ್ ಮಾಡಿ, ಇಲ್ಲಿ ಗೇಟ್ ವೇ ಆಫ್ ಟ್ಯಾಲಿ ಏನ್ ಬರ್ತದಲ್ಲ ಇದ್ರ ಒಳಗ ನಿಮ್ಗೆ ಬೇರೆ ಬೇರೆ ಆಪ್ಷನ್ಸ್ ಅವೈಲೇಬಲ್ ಇರ್ತದ. ಸೊ ಯಾವ್ಯಾವ ಆಪ್ಷನ್ ಎದಕ್ಕೆ ಯೂಸ್ ಮಾಡ್ತೀರಿ ಅಂದ್ರೆ, ಹೊಸ ಕಂಪನಿ ಫಸ್ಟ್ ಟೈಮ್ ನೀವು ಕ್ರಿಯೇಟ್ ಮಾಡ್ತಾ ಇದ್ರಿ ಅಂದ್ರೆ ಆವಾಗ ಈ ಬಟನ್ ಅನ್ನ ಯೂಸ್ ಮಾಡ್ಬೇಕು, ಕ್ರಿಯೇಟ್ ಕಂಪನಿ ಬಟನ್ ಅನ್ನ. ಓಕೆ. ಆಲ್ರೆಡಿ ಕಂಪನಿ ಇತ್ತು ನಿಮ್ಮ ಹತ್ರ ಅಂತಂದ್ರೆ ಆ ಕಂಪನಿನ ಓಪನ್ ಮಾಡ್ಕೊಳ್ಳಿಕ್ಕೋ ಅಥವಾ ಆ ಕಂಪನಿನ ನೋಡ್ಲಿಕ್ಕೋ ನೀವೇನ್ ಮಾಡ್ತೀರಿ? ಸಿಲೆಕ್ಟ್ ಕಂಪನಿ ಬಟನ್ ಅನ್ನ ಯೂಸ್ ಮಾಡ್ಕೋತೀರಿ. ಆ ಕಂಪನಿ ಒಳಗೆ ಏನಾರೇ ಚೇಂಜಸ್ ಮಾಡ್ಬೇಕಾಗಿತ್ತು ಅಂದ್ರೆ ದೆನ್ ಯು ಆರ್ ಯೂಸಿಂಗ್ ದ ಆಲ್ಟರ್ ಕಂಪನಿ ಬಟನ್.
ಓಕೆ, ಇದಿಷ್ಟೇ ಹೇಳಿರೋದು ಇವತ್ತು. ನಾಳೆ ಏನ್ ಮಾಡೋಣ ಅಂದ್ರೆ ವಿ ಆರ್ ವರ್ಕಿಂಗ್ ವಿತ್ ದಿಸ್ ಆಪ್ಷನ್ಸ್. ಕ್ರಿಯೇಟ್ ಕಂಪನಿ ಅಂತ ಏನು ಬಟನ್ ಅದಲ್ಲ, ಈ ಬಟನ್ ನಾ ಪ್ರೆಸ್ ಮಾಡಿದೆ ಟ್ಯಾಲಿ ಒಳಗ ಅಂದ್ರೆ ಇಲ್ಲಿ ಏನಾಗ್ತದೆ, ಈ ವಿಂಡೋ ಬೇರೆ ಬರ್ತದೆ. ಈಗ ಸದ್ಯಕ್ಕೆ ಏನ್ ಸ್ಕ್ರೀನ್ ಕಾಣಿಸ್ತಾ ಇರ್ತದಲ್ಲ ಅದು ಬಿಟ್ಟು ಬೇರೆ ರೀತಿ ವಿಂಡೋ ಕಾಣಿಸ್ಲಿಕ್ಕೆ ಸ್ಟಾರ್ಟ್ ಆಗ್ತದ. ಸೊ ಆ ವಿಂಡೋ ಒಳಗ ಏನೇನ್ ಆಪ್ಷನ್ಸ್ ಬರ್ತಾವ, ಈ ಎಲ್ಲಾ ಆಪ್ಷನ್ಸ್ ನ ನಾನ್ ನೆಕ್ಸ್ಟ್ ಕ್ಲಾಸ್ ಒಳಗೆ ಹೇಳ್ಕೊಡ್ತೇನೆ ನಿಮ್ಗೆ. ಸೊ ಈ ವಿಂಡೋ ಒಳಗಿಂದ ಆಪ್ಷನ್ಸ್ ಎಲ್ಲ ನಿಮ್ಗೆ 15 ಮಾರ್ಕ್ ಒಳಗ ಕೇಳ್ತಾರ. ದಟ್ ಈಸ್ ಕಾಲ್ಡ್ ಆಸ್ ಕಂಪನಿ ಕ್ರಿಯೇಷನ್ ವಿಂಡೋ ಅಂತ ಕೇಳ್ತಾನ. ಸೊ ಆ ವಿಂಡೋ ಬಗ್ಗೆ ನಾಳೆ ನೆಕ್ಸ್ಟ್ ಕ್ಲಾಸ್ ಒಳಗೆ ಎಕ್ಸ್ಪ್ಲೈನ್ ಮಾಡೋಣ ಅಂತ ಹೇಳಿದ್ದು ಅಷ್ಟೇ. ಓಕೆ ಫೈನ್, ನೋ ಇಶ್ಯೂಸ್. ರೈಟ್. ಸೊ ಯಾರಿಗೂ ಏನು ಡೌಟ್ಸ್ ಇತ್ತು ಅಂತಂದ್ರೆ ಜಸ್ಟ್ ಗೋ ಥ್ರೂ ದ ಥಿಂಗ್ಸ್. ಅಂಡ್ ಒನ್ ಮೋರ್ ಥಿಂಗ್, ವಿ ವಿಲ್ ಬಿ ಹ್ಯಾವಿಂಗ್ ದ ರೆಕಾರ್ಡಿಂಗ್ಸ್. ಹೆಂಗೂ ನೀವು ಎಲ್ಲ ಕ್ಲಾಸ್ ಇದನ್ನ ಜಾಯಿನ್ ಆಗಿರಿ ಅಂತಂದ್ರೆ ಈ ಟೆಕ್ಮೆಂಟ್ ಒಳಗೆ ಹೋದ್ಮೇಲೆ ರೆಕಾರ್ಡಿಂಗ್ ಅಂತ ಒಂದು ಆಪ್ಷನ್ ಬರ್ತದ. ಸೊ ನಂದು ಪ್ರತಿಯೊಂದು ಇವತ್ತು ಏನ್ ಕ್ಲಾಸ್ ಆಗಿದೆ ಆ ಕ್ಲಾಸಿನ ರೆಕಾರ್ಡಿಂಗ್ ಅಲ್ಲಿ ಹಾಕಿದ್ದಿರ್ತದ. ಸೊ ನಿಮ್ಗೆ ಯಾವಾಗ್ಲೂ ಏನು ಮೂಮೆಂಟಿಗೆ ಅರ್ಥ ಆಗಿಲ್ಲ ಅಂದ್ರೆ ಜಸ್ಟ್ ಯು ಕ್ಯಾನ್ ಓಪನ್ ದ ವಿಡಿಯೋ ಅಂಡ್ ಯು ಕ್ಯಾನ್ ಗೋ ಥ್ರೂ ದ ಥಿಂಗ್ಸ್ ಅಂಡ್ ದೆನ್ ಯು ಕ್ಯಾನ್ ಮೇಕ್ ಇಟ್ ಔಟ್. ಸೊ ಅಷ್ಟಾಗಿನೂ ಗೊತ್ತಾಗಿಲ್ಲ ಅಂದ್ರೆ ದೆನ್ ಯು ಕ್ಯಾನ್ ಎನಿ ಟೈಮ್ ಕಮ್ಯುನಿಕೇಟ್ ವಿತ್ ಮೀ. ಓಕೆ. ಸೊ 29 ಜನದಲ್ಲಿ 6 ಜನ ಮಾತ್ರ ಉಳ್ದಿರಿ, 5 ಜನ ಆದ್ರಿ ಈಗ. ಸೊ ಇದರ ಅರ್ಥ ವಾಟ್ ವಾಟ್ ಟು ಬಿ ಕನ್ಸಿಡರ್ಡ್? ಕ್ಲಾಸ್ ಇಂಟ್ರೆಸ್ಟ್ ಇಲ್ಲ ಅಂತಾನೋ ಏನ್ ಆಲ್ರೆಡಿ ಎಲ್ಲಾರು ಕಲ್ತು ಮುಗಿಸಿರು ಅಂತಾನೋ? ವಾಟ್ ಐ ಹ್ಯಾವ್ ಟು ಟೇಕ್? ಓಕೆ ಫೈನ್ ಸ್ಟೂಡೆಂಟ್ಸ್. ಸೊ ನಾನೇನು ಸ್ವಲ್ಪ ಏನು ನಿಮ್ಗೆ ನೋಟ್ಸ್ ಪೋಸ್ಟ್ ಮಾಡ್ತೀನಿ ಅಲ್ಲ, ಅದನ್ನ ಗೋ ಥ್ರೂ ಮಾಡ್ರಿ. ಸ್ಟಡಿ ಮಟೀರಿಯಲ್ಸ್ ಆಪ್ಷನ್ ಒಳಗೆ ಬಂದಿರ್ತದ, ಅದನ್ನ ನೋಡ್ಕೊರಿ. ನಿಮ್ಗೆ ಏನಾದ್ರು ಇನ್ನೊಂದ್ ಸ್ವಲ್ಪ ಕ್ಲಾರಿಫಿಕೇಶನ್ ಬೇಕಾಗಿತ್ತು ಕ್ಲಾಸ್ ಬಗ್ಗೆ ಅಂತಂದ್ರೆ ಯು ಕ್ಯಾನ್ ಗೋ ಥ್ರೂ ದ ರೆಕಾರ್ಡಿಂಗ್ಸ್. ಓಕೆ, ರೆಕಾರ್ಡಿಂಗ್ ಎಲ್ಲ ಅವೈಲೇಬಲ್ ಇರ್ತದ ನಿಮ್ಗೆ. ದಟ್ ಅದ್ರೊಳಗೆ ನೋಡ್ಕೊಂಡು ಕ್ಲಾರಿಫೈ ಮಾಡ್ಕೊರಿ. Right. So today we'll stop the class and we'll meet in next class. And then because I have only 2 classes for a week, the next class, the next class ಏನದಲ್ಲ that will be handled by Sir Umesh Bandge sir. He will handle, but he will handle some different section. So ಈ section ನಾ ಏನ್ ಸ್ಟಾಪ್ ಮಾಡಿನಲ್ಲ ಇಲ್ಲಿಂದ ನಾನೇ ಕಂಟಿನ್ಯೂ ಮಾಡ್ಕೋತೀನಿ ಅಪ್ ಟು 3rd chapter. And he's independently 4th chapter ಒಂದು ಬೇರೆ ಸ್ಟ್ರೀಮ್ ಅದ. ಸೊ ಆ ಸ್ಟ್ರೀಮ್ ಅನ್ನ ಅವ್ರು ಕಂಟಿನ್ಯೂ ಮಾಡ್ಕೋತಾರೆ. He is handling his section. So up till 3rd chapter I'll be handling. Okay, so we'll meet on again Monday, next Monday, right? So fine. Okay, student. Okay.